ಸಂಜಯ್ ಗಾಂಧಿ ಅವರ ಒಂದು ಸಣ್ಣ ಕನಸು ಹೇಗೆ ಜಗತ್ತಿನ ಅತಿದೊಡ್ಡ ಆಟೋಮೊಬೈಲ್ ಬ್ರ್ಯಾಂಡ್ ಆಗಿ ಬೆಳೆಯಿತು, ಇದರ ಹಿಂದೆ ಇಂದಿರಾ ಗಾಂಧಿ ಅವರ ಪಾತ್ರವೇನು, ಬನ್ನಿ ತಿಳಿದುಕೊಳ್ಳೋಣ. ಈ ಕತೆ ಶುರುವಾಗುವುದು 1970ರ ದಶಕದಲ್ಲಿ. ಆ ಕಾಲದಲ್ಲಿ ಭಾರತದಲ್ಲಿ ಕಾರು ಅಂದ್ರೆ ಅದು ಬರೀ ಶ್ರೀಮಂತರ ಸ್ವತ್ತಾಗಿತ್ತು. ಆಗ ಸಂಜಯ್ ಗಾಂಧಿ ಅವರು ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೂ ಕೈಗೆಟಕುವ ದರದಲ್ಲಿ ಮೇಡ್ ಇನ್ ಇಂಡಿಯಾ ಕಾರು ಸಿಗಬೇಕನ್ನೋ ಕನಸು ಕಾಣಿದರು. ಇದಕ್ಕಾಗಿಯೇ ಮಾರುತಿ ಮೋಟಾರ್ಸ್ ಜನ್ಮ ತಾಳಿತು. ಆದ್ರೆ ಈ ಪಯಣ ಅಷ್ಟು ಸುಲಭವಿರಲಿಲ್ಲ. ಭಾರತದಲ್ಲಿ ಆಗ ತಂತ್ರಜ್ಞಾನದ ಕೊರತೆ ಇತ್ತು. ಜೊತೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಕಾರಣ ಮತ್ತು ಸಂಜಯ್ ಗಾಂಧಿ ಅವರ ಅಕಾಲಿಕ ನಿಧನದಿಂದಾಗಿ ಈ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತು ಹೋಯಿತು. 1981ರಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಮಗನ ಕನಸನ್ನ ನನಸು ಮಾಡಲು ನಿರ್ಧರಿಸಿದರು. ಸರ್ಕಾರವೇ ಮುಂದೆ ಬಂದು ಮಾರುತಿ ಉದ್ಯೋಗ್ ಲಿಮಿಟೆಡ್ ಎಂಬ ಸಾರ್ವಜನಿಕ ವಲಯದ ಕಂಪನಿಯನ್ನ ಸ್ಥಾಪಿಸಿದರು. ವಿಶ್ವ ದರ್ಜೆಯ ಕಾರು ತಯಾರಿಸಲು ಮಾರುತಿಗೆ ಒಬ್ಬ ಬಲಿಷ್ಠ ಪಾಲುದಾರನ ಅಗತ್ಯವಿತ್ತು. ಆಗ ಜಪಾನ್ನ ಸುಜುಕಿ ಕಂಪನಿ ಭಾರತ ಜೊತೆ ಕೈ ಜೋಡಿಸಿತು. ಇದರ ಫಲವಾಗಿ 1983ರಲ್ಲಿ ಭಾರತದ ಐಕಾನಿಕ್ ಕಾರು ಮಾರುತಿ 800 ರಸ್ತೆಗಿಳಿಯಿತು. ಅಲ್ಲಿಂದ ಓಮ್ನಿ, ಜಿಪ್ಸಿ ಮತ್ತು ವೆಗ್ನಾರ್ ನಂತಹ ಕಾರುಗಳು ಮನೆ ಮಾತಾದವು. ಕಾಲ ಬದಲಾದಂತೆ ಸರ್ಕಾರ ತನ್ನ ಪಾಲನ್ನ ಸುಜುಕಿ ಕಂಪನಿಗೆ ಮಾರಾಟ ಮಾಡಿತು. 2007ರಲ್ಲಿ ಇದು ಅಧಿಕೃತವಾಗಿ ಮಾರುತಿ ಸುಜುಕಿ ಎಂದು ಮರುನಾಮಕರಣಗೊಂಡಿತು. ಇವತ್ತಿಗೂ ವರ್ಷಕ್ಕೆ ಸುಮಾರು 20 ಲಕ್ಷ ಕಾರುಗಳನ್ನ ಮಾರಾಟ ಮಾಡುವ ಮೂಲಕ ಈ ಕಂಪನಿ ಭಾರತದ ಆಟೋಮೊಬೈಲ್ ಸಾಮ್ರಾಜ್ಯಕ್ಕೆ ರಾಜನಾಗಿ ಮೆರೆದಿದೆ.